ಈಗ ನಮ್ಮ ಜೊತೆಗೆ ರೇಣುಕಸ್ವಾಮಿ ಅವರ ಪತ್ನಿ ಸಹನಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸಹನಾ ಅವರೇ. ನಿಮ್ಮ ಮಾವನವ್ರನ್ನ ಮಾತಾಡಿಸ್ತಾ ಇದ್ವಿ. ಭಾಳ ನೋವಿನ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಅವ್ರಿಗೆ ಈಗ ಸದ್ಯಕ್ಕೆ ಇರುವಂತಹ ಒಂದೇ ಒಂದು ವಿಚಾರ ಏನಂತಂದರೆ, ಸೊಸೆ ಮತ್ತು ಮೊಮ್ಮಗನನ್ನು ದಾರಿಗೆ ಹಚ್ಚಬೇಕು, ಅದೊಂದು ನಮಗೆ ಜವಾಬ್ದಾರಿ ಕಡಿಮೆ ಆಗಬೇಕು ಅಂತ ಹೇಳಿ. ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಮೊನ್ನೆ ಮತ್ತೆ ನಿಮ್ಮ ಯಜಮಾನರ ಕೊಲೆ ಆರೋಪವನ್ನು ಹೊತ್ತಿರುವಂಥ ಎಲ್ಲರೂ ಮತ್ತೆ ಒಳಗಡೆ ಹೋದರು. ಇವೆಲ್ಲವನ್ನ ಗಮನಿಸಿದಾಗ ನಿಮ್ಗೇನು ಅನ್ನಿಸ್ತು? ಯಾರು ತಪ್ಪು ಮಾಡ್ಯಾರೋ ಶಿಕ್ಷೆ ಆಗಬೇಕು, ಕಾನೂನಲ್ಲಿ ಮನವಿ ಕೇಳ್ತೀವಿ. ಕಾನೂನು ಮೇಲೆ ನಂಬಿಕೆ ಇದೆ? ನಂಬಿಕೆ ಇದೆ. ನಿಮಗೇನು ಅನ್ನಿಸ್ತಿತ್ತು? ಈಗ ನಿಮ್ಮ ಯಜಮಾನರನ್ನ ಹಿಂಗೆ ಹೊಡೆದವರು ಬಡದವರು ಜಾಮೀನು ಮೇಲೆ ಆಚೆ ಬಂದು ಓಡಾಡ್ತಾ ಇದ್ದಾರೆ, ಎಲ್ಲ ಕಡೆ ಓಡಾಡಿಕೊಂಡು ಜಮ್ ಅಂತ ಇದ್ದಾರೆ. ಇವನ್ನೆಲ್ಲ ನೋಡಿದಾಗ ನಿಮ್ಗೇನಾದರೂ ಬೇಸರ, ಅಸಹಾಯಕತೆ ಅನಿಸುತ್ತಾ? ತಪ್ಪು ಯಾರು ಮಾಡ್ಯಾರ ಅವರು ಶಿಕ್ಷೆ ಅನುಭವಿಸ್ಲಿ ಅಂತ ಅನ್ಕೊಂಡೆ. ಅಲ್ಲ, ಆದರೂ ಈ ಥರ ಹೊರಗಡೆ ಓಡಾಡ್ತಾ ಇದ್ದಾರಲ್ಲ, ಅದನ್ನು ನೋಡಿದಾಗ ನಿಮ್ಗೇನು ಅನ್ನಿಸ್ತಾ ಇತ್ತು? ಸುಪ್ರೀಂ ಕೋರ್ಟ್ ಕಾನೂನಲ್ಲಿ ಇದು ಸರಿಪಡಿಸ್ತಾರಂತ ನಂಬಿಕೆ ಇತ್ತು. ಹೆಂಗೆ ನಿಮ್ಮ ಯಜಮಾನರು, ಅವರ ಜೀವನ ಶೈಲಿ ಯಾವ ರೀತಿ ಇತ್ತು? ಈ ಥರ ಆಗಿದೆ ಅಂತ ಗೊತ್ತಾದಾಗ ನಿಮ್ಗೆ ಏನು ಅನ್ನಿಸ್ತು? ಸತ್ಯ ಅನ್ನಿಸ್ತಾ ನಿಮಗೆ ಅಥವಾ ಏನು? ನಂಬಕ್ಕಾಗಲಿಲ್ಲ. ನನಗೆ ಹೇಳಿದ್ದಿಲ್ಲ ಅವರು ಪ್ರೆಗ್ನೆಂಟ್ ಇದ್ದೆ ಅಂತ, ಆಮೇಲೆ ಗೊತ್ತಾಯ್ತು. ದರ್ಶನ್ ಅವ್ರ ಬಗ್ಗೆ ಏನಾದ್ರು ಮಾತಾಡ್ತಿದ್ರ ನಿಮ್ಮ ಹತ್ರ? ಅವ್ರ ಅಭಿಮಾನಿಯಾಗಿ? ಏನಿಲ್ಲ, ದರ್ಶನ್ ಅಭಿಮಾನಿ ಅನ್ನೋದು ನಿಮಗೂ ಆಮೇಲೆ ಗೊತ್ತಾಗಿತ್ತು? ಇಲ್ಲ ಅಂತ, ದರ್ಶನ್ ಅಭಿಮಾನಿ ಅಲ್ಲ. ಸಿನಿಮಾಗಳ ಬಗ್ಗೆ ಏನಾದ್ರು ಮಾತಾಡ್ತಿದ್ರ? ಏನಿಲ್ಲ. ದರ್ಶನ್ ಸಿನಿಮಾ ನೀವು ನೋಡಿದ್ದೀರಾ? ಆವಾಗೆಲ್ಲ ನೋಡ್ತಿದ್ವಿ. ನಿಮ್ಮ ಯಜಮಾನ್ರು ಇಲ್ಲದೆ ಇರೋ ಆ ಒಂದು ಕೊರತೆ, ಆ ಒಂದು ಕೊರಗು ನಿಮ್ಮನ್ನು ಹೆಂಗೆ ಕಾಡ್ತಾ ಇದೆ? ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಜೀವನ ಅಂತ. ನಿಮ್ಮ ಅತ್ತೆ ಮಾವ ನಿಮ್ಮ ತಂದೆ ತಾಯಿ ಥರ ನೋಡ್ಕೋತಾ ಇದ್ದಾರೆ. ಪಾಪ ಅವ್ರಿಗೆ ನಿಮ್ಮ ಬಗ್ಗೆ, ನಿಮ್ಮ ಮಗನ ಬಗ್ಗೆ ಭಾಳ ಕನ್ಸರ್ನ್ ಇದೆ. ಅವರು ಮಾತಾಡುವಾಗ ಕಣ್ಣೀರು ಹಾಕೋದು ನಮಗೆ ಎಷ್ಟು ಬೇಜಾರು ಅನ್ನಿಸುತ್ತೆ ಅಂತಂದರೆ, ಈ ವಯಸ್ಸಲ್ಲಿ ಜವಾಬ್ದಾರಿ ತಪ್ಪಬೇಕಾಗಿತ್ತು. ಯಾಕಂದರೆ ನಿಮ್ಮ ಯಜಮಾನರು ಅವ್ರ ಮಗ, ಎದೆ ಯುದ್ಧ ಬೆಳೆದಂಥ ಮಗ, ಜವಾಬ್ದಾರಿ ತಪ್ಪಿಸ್ತಾನೇನೋ ಅಂತ ಇತ್ತು. ಆದರೆ ಈ ಥರ ಆಯ್ತಲ್ಲ, ಯಾರನ್ನ ಧೈರ್ಯ ಹೇಳಬೇಕು ಅನ್ನೋದೇ ಈಗ ಒಂಥರ ಗೊಂದಲ. ನೀವು ನಿಮ್ಮ ಮಾವನವ್ರಿಗೆ ಧೈರ್ಯ ಹೇಳಬೇಕು ಅಥವಾ ನಿಮ್ಮ ಮಾವನವ್ರು ನಿಮಗೆ ಧೈರ್ಯ ಹೇಳಬೇಕು? ಹೆಂಗೆ ಕಳೀತಾ ಇದ್ದೀರಿ ಪ್ರತಿ ದಿನಾನ, ಪ್ರತಿ ಕ್ಷಣನ ಅಂತ ಏನು ಅನಿಸುತ್ತೆ ನಿಮಗೆ? ಬೇಜಾರು ಅನಿಸ್ತದೆ. ಮಗನ ಮುಖ ನೋಡಿದಾಗ ಆ ಯಜಮಾನ್ರ ಕೊರತೆ ದೂರ ಆಗುತ್ತಾ? ಪಾಪು ಬಂದ್ಮೇಲೆ ಒಂದು ಸ್ವಲ್ಪ ಇದು ಸಮಾಧಾನ ಅನಿಸುತ್ತೆ. ಸಹನಾ ಅವರೇ, ಭವಿಷ್ಯದ ಚಿಂತೆ ಇದೆಯಾ ನಿಮಗೆ? ಭವಿಷ್ಯದ ಮುಂದೆ ಏನಪ್ಪ ಅಂತ ಭಯ ಇದೆಯಾ? ಭಯ ಇದೆ. ಅತ್ತೆ ಮಾವ ವಯಸ್ಸು ಬೇರೆ ಆಗೈತಿ, ಪಾಪು ಬೇರೆ ಸಣ್ಣದೈತಿ. ಮುಂದಿನ ಜೀವನ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಏನಾದ್ರು ಆಲೋಚನೆಗಳು ಬರುತ್ತಾ ನಿಮ್ಮ ತಲೆಯಲ್ಲಿ? ಏನಾದ್ರು ಕೆಲಸ ಮಾಡ್ಬೇಕು, ನನ್ನ ಅತ್ತೆ ಮಾವನ್ ಸಾಕ್ಬೇಕು ಅಂತ ಏನಾದ್ರು ಆಲೋಚನೆ ಬರುತ್ತಾ? ಅತ್ತೆ ಮಾವ ವಯಸ್ಸಾಗೈತಿ, ಇರೋ ಒಬ್ಬ ಮಗ ಇದ್ರ, ಈಗ ಆರ್ಥಿಕವಾಗಿದ್ದು ಆರ್ಥಿಕವಾಗಿ ಸಮಸ್ಯೆ ಇದೆ. ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡ್ಕೊಳಕ್ ಬಯಸ್ತೀರಿ? ಸರ್ಕಾರದಿಂದ ಕಾಯಂ ನೌಕರಿ ಕೊಡಿಸಿದ್ರೆ ಅನುಕೂಲ ಆಗುತ್ತೆ. ಈ ಪ್ರಕರಣದ ಬಗ್ಗೆ ಒಂದೆರಡು ವಿಚಾರಗಳು ನಿಮ್ಮಿಂದ ಕೇಳ್ತೀನಿ ನಾನು. ನೀವೊಬ್ಬ ಹೆಣ್ಮಗಳು, ಆಮೇಲೆ ಈ ಕೆಲವು ಚಿತ್ರ ನಟಿಯರು ಅವರು ಹೆಣ್ಮಕ್ಳಾಗಿ ನಿಮ್ಮ ಯಜಮಾನರ ಬಗ್ಗೆ ಕೆಲವು ರೀತಿಯಲ್ಲಿ ಮಾತಾಡಿದರು. ಬಹುಶಃ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ರೇಣುಕಸ್ವಾಮಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು. ಅದನ್ನೆಲ್ಲ ನೋಡಿದಾಗ ಹಿಂಗೆ ಕೆಲವು ಹೀರೋಯಿನ್ಸು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಹೀರೋಯಿನ್ಸ್ ಇವರೆಲ್ಲ ನಿಮ್ಮ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಏನು ಅನಿಸ್ತದೆ ನಿಮಗೆ? ನಾನು ನಂಬಲಿಲ್ಲ. ಸುಳ್ಳು ಹೇಳ್ತಾರ. ಮುಂಚೆನೇ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಇದೆಲ್ಲ ಆದ್ಮೇಲೆ ತೋರಿಸ್ತಾ ಇದಾರಲ್ಲ, ಸುಳ್ಳು ಅಂತ ಹೇಳ್ಬೋದು. ಅಲ್ಲ, ಈಗಲೂ ಕೆಲವು ಹೀರೋಯಿನ್ಸು ನಿಮ್ಮ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಮುಂಚಿತವಾಗಿ ಹೇಳ್ಬೋದಿತ್ತಲ್ಲ. ಈಗ ಇದೆಲ್ಲ ಆದ್ಮೇಲೆ, ಘಟನೆ ಆದ್ಮೇಲೆ ಹೇಳ್ತಿದಾರಲ್ಲ, ಅವರೇ ತಪ್ಪು ಮಾಡಿರ್ಬೇಕು. ಹಿಂಗಂದ್ರೆ ಮುಂಚೆ ಹೇಳಿದ್ರೆ ಈಗ ಬಂದ್ರೆ ಏನ್ ಪ್ರಯೋಜನ? ಅಲ್ಲ, ನಿಮ್ಮ ಗಂಡನ್ನೇ ಬೈತಾರ ಅವರು, ಅವ್ರು ಮಾಡಿದ್ ಸರಿನಾ ಹಾಗೆ ಹೀಗೆ? ಮುಂಚಿತವಾಗಿ ಬರ್ಬೇಕು ಹಿಂಗಾಗಿದೆ ಅಂತ. ಈಗ ಬಂದ್ರೆ ಏನು ಅವ್ರಿಗೆ ಯೂಸ್? ಇವರು ತಿಳ್ಕೊಂಬಿಟ್ಟು ಮಾತಾಡ್ಬೇಕು. ಅವರು ಹೆಣ್ಮಕ್ಳೆ, ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ಮುಂಚಿತವಾಗಿ ಹೇಳ್ಬೇಕು, ಈಗ ಬರೋದಲ್ಲ. ಈಗ ಬಂದ್ರು ಏನ್ ಪ್ರಯೋಜನ ಇಲ್ಲ ಅಂತ ಈಗಲೂ ಕೆಲವರು ಮಾತಾಡ್ತಾ ಇರ್ತಾರೆ. ಮಾತಾಡೋರು ಮಾತಾಡ್ತಾರ, ಅವ್ರಿಗೇನ್ ತೊಂದ್ರೆ ಐತಾ? ರೇಣುಕಸ್ವಾಮಿ ಕೊಲೆ ಪ್ರಕರಣ ಅಂತ ಬಂದಾಗ ಈಗಲೂ ನಿಮ್ಮ ಯಜಮಾನರನ್ನ ಈ ಸಿನಿಮಾ ಹೀರೋಯಿನ್ಸ್ ಕೆಲವರು ಬೈಯೋದೇ ಕಾಯಕ ಆಗಿದೆ.
ಅದನ್ನ ನೀವು ಹೆಂಗ್ ತಗೋತೀರಿ? ದೇವ್ರೊಬ್ಬ ಇದ್ದಾನೆ, ಅವರಿಗೂ ತೋರಿಸ್ತಾನೆ ಬಿಡ್ರಿ ಹಿಂಗಂದ್ರೆ. ಕಮೆಂಟ್ಸ್ಗಳನ್ನು ಹಾಕೋದು ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅತ್ತೆ ಮಾವರಿಗೆ ಪಾಪ ಗೊತ್ತಿಲ್ಲದೆ ಇರ್ಬೋದು, ಅವ್ರು ಹೇಳ್ತಾ ಇದ್ರು. ಬಹುಶಃ ನಿಮಗೆ ಅದನ್ನ ನೀವು ಗಮನಿಸ್ತಾ ಇರ್ತೀರಾ? ನಾವು ಏನು ಗಮನಿಸಲ್ಲ, ನೋಡಲ್ಲ. ವಿಷಯ ಗೊತ್ತಿದೆಯಾ? ಜಾಸ್ತಿ ನೋಡಕ್ ಹೋಗಲ್ಲ. ಪಾಪು ಸಣ್ಣದೈತಲ್ಲ, ನಾನೇನು ನೋಡಕ್ ಹೋಗಲ್ಲ ಜಾಸ್ತಿ. ದರ್ಶನ್ ಫ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಿ? ಅವರು ಈ ತರ ಮಾತಾಡೋದು, ನಿಮ್ಮ ಮನೆತನದ ಬಗ್ಗೆ, ನಿಮ್ಮ ಅತ್ತೆ ಮಾವನ ಬಗ್ಗೆ, ನಿಮ್ಮ ಯಜಮಾನ್ರ ಬಗ್ಗೆ, ನೇರವಾಗಿ ನಿಮ್ಮ ಯಜಮಾನ್ರ ಬಗ್ಗೆ ದರ್ಶನ್ ಫ್ಯಾನ್ಸ್ ಮಾತಾಡೋದು, ಕಮೆಂಟ್ ಮಾಡೋದು, ಇದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ಕಮೆಂಟ್ ಕೊಡಲ್ಲ ನಾನು. ಅವ್ರಿಗೆ ಆಲೋಚನೆ, ಅವರಿಗೆ ಏನಿರ್ತದೆ ಅದು ಮಾತಾಡಲಿ, ನಾವೇನು ಹೇಳ್ಬೇಕಾಗಿಲ್ಲ ಅವ್ರಿಗೆ. ಬಟ್ ನಿಮ್ಮ ಯಜಮಾನ್ರು ಹೆಂಗೆ ಅಂತ ನಿಮಗೆ ಗೊತ್ತು. ಅವರು ಆ ರೀತಿ ಕಮೆಂಟ್ ಮಾಡಿದಾಗ ನಿಮಗೆ ಬೇಸರ ಅನ್ಸಲ್ವಾ? ಸ್ಟಾರ್ಟಿಂಗ್ ನೋಡ್ತಿದ್ವಿ, ಈಗ ಪಾಪು ಸಣ್ಣದೈತಲ್ಲ, ಏನು ತಲೆ ಕೆಡ್ಸ್ಕೊಳಲ್ಲ. ಅಲ್ಲ, ಅವ್ರು ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾರೆ. ಬಟ್ ನಿಮ್ಮ ಯಜಮಾನ್ರು ಆ ಥರ ಅಲ್ಲ ಅಂತ ನಿಮಗೆ ಸತ್ಯ ಗೊತ್ತಿರುವಾಗ ಇವ್ರು ಈ ಥರ ಎಲ್ಲ ಕಮೆಂಟ್ ಮಾಡ್ತಾರಲ್ಲಪ್ಪ ಅಂತ ನಿಮ್ಗೆ ಬೇಜಾರಾಗಲ್ವಾ? ಬೇಜಾರಾಗತ್ತೆ. ಅದನ್ನ ಹೆಂಗೆ ವ್ಯಕ್ತಪಡಿಸ್ಕೊತೀರಿ ನೀವು? ಸುಮ್ಮನೆ ಇರ್ತಾನೆ, ಏನು ಹೇಳಕ್ಕಾಗಲ್ಲ ಅವರಿಗೆ. ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮ್ಮ ಗಂಡನ ಸಾವಿಗೆ? ಹೆಂಗೆ? ಸುಪ್ರೀಂ ಕೋರ್ಟ್ ಏನು ನ್ಯಾಯ ಒದಗಿಸ್ಕೊಡ್ತಂತ ನಂಬಿಕೆ ಇದೆ. ನೀವು ಹೇಗೆ ಗೊತ್ತಾಯ್ತಿದ್ದು ಜಾಮೀನು ರದ್ದಾಗಿರೋ ವಿಚಾರ? ಟಿವಿಗೆಲ್ಲ ಮೊನ್ನೆ ತೋರಿಸಿದೆ. ನಿಮಗೆ ನೋಡಿದ್ರಿ? ನೋಡಿದಾಗ ಏನು ಅನಿಸ್ತು ನಿಮಗೆ? ಜಾಮೀನು ರದ್ದಾಗಿ ಮತ್ತೆ ದರ್ಶನ್, ಪವಿತ್ರ ಗೌಡ, ಈ ಚಿತ್ರದುರ್ಗ 4 ಹುಡುಗರು ಎಲ್ಲರೂ ಒಳಗಡೆ ಮತ್ತೆ ಜೈಲು ಒಳಗಡೆ ಯಾರು ತಪ್ಪು ಮಾಡ್ಯಾರ ಶಿಕ್ಷೆ ಕೊಡ್ತಾನೆ ಅಂತ ಗೊತ್ತಿತ್ತಷ್ಟೇ. ಅದೊಂದು ಬಲವಾದ ನಂಬಿಕೆ ಇತ್ತು. ಮಗನ ಬಗ್ಗೆ ಏನೆಲ್ಲ ಕನಸ್ಕೊಂಡಿದ್ದೀರಿ? ಅದೇ ದೊಡ್ಡನಾಗಿ ಚೆನ್ನಾಗಿ ಓದಿಸೋಣ ಅಂತ. ಈಗ ನಮ್ಮ ಜೊತೆಗೆ ರೇಣುಕಸ್ವಾಮಿ ಅವರ ಪತ್ನಿ ಸಹನಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸಹನಾ ಅವರೇ. ನಿಮ್ಮ ಮಾವನವ್ರನ್ನ ಮಾತಾಡಿಸ್ತಾ ಇದ್ವಿ. ಭಾಳ ನೋವಿನ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಅವ್ರಿಗೆ ಈಗ ಸದ್ಯಕ್ಕೆ ಇರುವಂತಹ ಒಂದೇ ಒಂದು ವಿಚಾರ ಏನಂತಂದರೆ, ಸೊಸೆ ಮತ್ತು ಮೊಮ್ಮಗನನ್ನು ದಾರಿ ಹಚ್ಚಬೇಕು, ಅದೊಂದು ನಮಗೆ ಜವಾಬ್ದಾರಿ ಕಡಿಮೆ ಆಗಬೇಕು ಅಂತ ಹೇಳಿ. ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಮೊನ್ನೆ ಮತ್ತೆ ನಿಮ್ಮ ಯಜಮಾನರ ಕೊಲೆ ಆರೋಪವನ್ನು ಹೊತ್ತಿರುವಂಥ ಎಲ್ಲರೂ ಮತ್ತೆ ಒಳಗಡೆ ಹೋದರು. ಇವೆಲ್ಲವನ್ನ ಗಮನಿಸಿದಾಗ ನಿಮ್ಗೇನು ಅನ್ನಿಸ್ತು? ಯಾರು ತಪ್ಪು ಮಾಡ್ಯಾರೋ ಶಿಕ್ಷೆ ಆಗಬೇಕು, ಕಾನೂನಲ್ಲಿ ಮನವಿ ಕೇಳ್ತೀವಿ. ಕಾನೂನು ಮೇಲೆ ನಂಬಿಕೆ ಇದೆ? ನಂಬಿಕೆ. ನಿಮಗೇನು ಅನ್ನಿಸ್ತಿತ್ತು? ಈಗ ನಿಮ್ಮ ಯಜಮಾನರನ್ನ ಹಿಂಗೆ ಹೊಡೆದವರು ಬಡದವರು ಜಾಮೀನು ಮೇಲೆ ಆಚೆ ಬಂದು ಓಡಾಡ್ತಾ ಇದ್ದಾರೆ, ಎಲ್ಲ ಕಡೆ ಓಡಾಡಿಕೊಂಡು ಜಮ್ ಅಂತ ಇದ್ದಾರೆ. ಇವನ್ನೆಲ್ಲ ನೋಡಿದಾಗ ನಿಮ್ಗೇನಾದರೂ ಬೇಸರ, ಅಸಹಾಯಕತೆ ಅನಿಸುತ್ತಾ? ತಪ್ಪು ಯಾರು ಮಾಡ್ಯಾರ ಅವರು ಶಿಕ್ಷೆ ಅನುಭವಿಸ್ಲಿ ಅಂತ ಅನ್ಕೊಂಡೆ. ಅಲ್ಲ, ಆದರೂ ಈ ಥರ ಹೊರಗಡೆ ಓಡಾಡ್ತಾ ಇದ್ದಾರಲ್ಲ, ಅದನ್ನು ನೋಡಿದಾಗ ನಿಮ್ಗೇನು ಅನ್ನಿಸ್ತಾ ಇತ್ತು? ಸುಪ್ರೀಂ ಕೋರ್ಟ್ ಕಾನೂನಲ್ಲಿ ಇದು ಸರಿಪಡಿಸ್ತಾರಂತ ನಂಬಿಕೆ ಇತ್ತು. ಹೆಂಗೆ ನಿಮ್ಮ ಯಜಮಾನರು, ಅವರ ಜೀವನ ಶೈಲಿ ಯಾವ ರೀತಿ ಇತ್ತು? ಈ ಥರ ಆಗಿದೆ ಅಂತ ಗೊತ್ತಾದಾಗ ನಿಮ್ಗೆ ಏನು ಅನ್ನಿಸ್ತು? ಸತ್ಯ ಅನ್ನಿಸ್ತಾ ನಿಮಗೆ ಅಥವಾ ಏನು? ನಂಬಕ್ಕಾಗಲಿಲ್ಲ. ನನಗೆ ಹೇಳಿದ್ದಿಲ್ಲ ಅವರು ಪ್ರೆಗ್ನೆಂಟ್ ಇದ್ದೆ ಅಂತ, ಆಮೇಲೆ ಗೊತ್ತಾಯ್ತು. ದರ್ಶನ್ ಅವ್ರ ಬಗ್ಗೆ ಏನಾದ್ರು ಮಾತಾಡ್ತಿದ್ರ ನಿಮ್ಮ ಹತ್ರ? ಅವ್ರ ಅಭಿಮಾನಿಯಾಗಿ? ಏನಿಲ್ಲ, ದರ್ಶನ್ ಅಭಿಮಾನಿ ಅನ್ನೋದು ನಿಮಗೂ ಆಮೇಲೆ ಗೊತ್ತಾಗಿತ್ತು? ಇಲ್ಲ ಅಂತ, ದರ್ಶನ್ ಅಭಿಮಾನಿ ಅಲ್ಲ. ಸಿನಿಮಾಗಳ ಬಗ್ಗೆ ಏನಾದ್ರು ಮಾತಾಡ್ತಿದ್ರ? ಏನಿಲ್ಲ. ದರ್ಶನ್ ಸಿನಿಮಾ ನೀವು ನೋಡಿದ್ದೀರಾ? ಅವಾಗೆಲ್ಲ ನೋಡ್ತಿದ್ವಿ. ನಿಮ್ಮ ಯಜಮಾನ್ರು ಇಲ್ಲದೆ ಇರೋ ಆ ಒಂದು ಕೊರತೆ, ಆ ಒಂದು ಕೊರಗು ನಿಮ್ಮನ್ನು ಹೆಂಗೆ ಕಾಡ್ತಾ ಇದೆ? ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಜೀವನ ಅಂತ. ನಿಮ್ಮ ಅತ್ತೆ ಮಾವ ನಿಮ್ಮ ತಂದೆ ತಾಯಿ ಥರ ನೋಡ್ಕೋತಾ ಇದ್ದಾರೆ. ಪಾಪ ಅವ್ರಿಗೆ ನಿಮ್ಮ ಬಗ್ಗೆ, ನಿಮ್ಮ ಮಗನ ಬಗ್ಗೆ ಭಾಳ ಕನ್ಸರ್ನ್ ಇದೆ. ಅವರು ಮಾತಾಡುವಾಗ ಕಣ್ಣೀರು ಹಾಕೋದು ನಮಗೆ ಎಷ್ಟು ಬೇಜಾರು ಅನ್ನಿಸುತ್ತೆ ಅಂತಂದರೆ, ಈ ವಯಸ್ಸಲ್ಲಿ ಜವಾಬ್ದಾರಿ ತಪ್ಪಬೇಕಾಗಿತ್ತು. ಯಾಕಂದರೆ ನಿಮ್ಮ ಯಜಮಾನರು ಅವ್ರ ಮಗ, ಎದೆ ಯುದ್ಧ ಬೆಳೆದಂಥ ಮಗ, ಜವಾಬ್ದಾರಿ ತಪ್ಪಿಸ್ತಾನೇನೋ ಅಂತ ಇತ್ತು. ಆದರೆ ಈ ಥರ ಆಯ್ತಲ್ಲ, ಯಾರನ್ನ ಧೈರ್ಯ ಹೇಳಬೇಕು ಅನ್ನೋದೇ ಈಗ ಒಂಥರ ಗೊಂದಲ. ನೀವು ನಿಮ್ಮ ಮಾವನವ್ರಿಗೆ ಧೈರ್ಯ ಹೇಳಬೇಕು ಅಥವಾ ನಿಮ್ಮ ಮಾವನವ್ರು ನಿಮಗೆ ಧೈರ್ಯ ಹೇಳಬೇಕು? ಹೆಂಗೆ ಕಳೀತಾ ಇದ್ದೀರಿ ಪ್ರತಿ ದಿನಾನ, ಪ್ರತಿ ಕ್ಷಣನ ಅಂತ ಏನು ಅನಿಸುತ್ತೆ ನಿಮಗೆ? ಬೇಜಾರು ಅನಿಸ್ತದೆ. ಮಗನ ಮುಖ ನೋಡಿದಾಗ ಆ ಯಜಮಾನ್ರ ಕೊರತೆ ದೂರ ಆಗುತ್ತಾ? ಪಾಪು ಬಂದ್ಮೇಲೆ ಒಂದು ಸ್ವಲ್ಪ ಇದು ಸಮಾಧಾನ ಅನಿಸುತ್ತೆ. ಸಹನಾ ಅವರೇ, ಭವಿಷ್ಯದ ಚಿಂತೆ ಇದೆಯಾ ನಿಮಗೆ? ಭವಿಷ್ಯದ ಮುಂದೆ ಏನಪ್ಪ ಅಂತ ಭಯ ಇದೆಯಾ? ಭಯ ಇದೆ. ಅತ್ತಿ ಮಾವು ವಯಸ್ಸು ಬೇರೆ ಆಗೈತಿ, ಪಾಪು ಬೇರೆ ಸಣ್ಣದೈತಿ. ಮುಂದಿನ ಜೀವನ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಏನಾದ್ರು ಆಲೋಚನೆಗಳು ಬರುತ್ತಾ ನಿಮ್ಮ ತಲೆಯಲ್ಲಿ? ಏನಾದ್ರು ಕೆಲಸ ಮಾಡ್ಬೇಕು, ನನ್ನ ಅತ್ತೆ ಮಾವನ್ ಸಾಕ್ಬೇಕು ಅಂತ ಏನಾದ್ರು ಆಲೋಚನೆ ಬರುತ್ತಾ? ಅತ್ತಿ ಮಾವು ವಯಸ್ಸಾಗೈತಿ, ಇರೋ ಒಬ್ಬ ಮಗ ಇದ್ರ, ಈಗ ಆರ್ಥಿಕವಾಗಿದ್ದು.
ಆರ್ಥಿಕವಾಗಿ ಸಮಸ್ಯೆ ಇದೆ. ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡ್ಕೊಳಕ್ ಬಯಸ್ತೀರಿ? ಸರ್ಕಾರದಿಂದ ಕಾಯಂ ನೌಕರಿ ಕೊಡಿಸಿದ್ರೆ ಅನುಕೂಲ ಆಗುತ್ತೆ. ಈ ಪ್ರಕರಣದ ಬಗ್ಗೆ ಒಂದೆರಡು ವಿಚಾರಗಳು ನಿಮ್ಮಿಂದ ಕೇಳ್ತೀನಿ ನಾನು. ನೀವೊಬ್ಬ ಹೆಣ್ಮಗಳು, ಆಮೇಲೆ ಈ ಕೆಲವು ಚಿತ್ರ ನಟಿಯರು ಅವರು ಹೆಣ್ಮಕ್ಳಾಗಿ ನಿಮ್ಮ ಯಜಮಾನರ ಬಗ್ಗೆ ಕೆಲವು ರೀತಿಯಲ್ಲಿ ಮಾತಾಡಿದರು. ಬಹುಶಃ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು. ಅದನ್ನೆಲ್ಲ ನೋಡಿದಾಗ ಹಿಂಗೆ ಕೆಲವು ಹೀರೋಯಿನ್ಸು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಹೀರೋಯಿನ್ಸ್ ಇವರೆಲ್ಲ ನಿಮ್ಮ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಏನು ಅನಿಸ್ತದೆ ನಿಮಗೆ? ನಾನು ನಂಬಲಿಲ್ಲ. ಸುಳ್ಳು ಹೇಳ್ತಿರೋ ಮುಂಚೆನೇ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಇದೆಲ್ಲ ಆದ್ಮೇಲೆ ತೋರಿಸ್ತಾ ಇದಾರಲ್ಲ, ಸುಳ್ಳು ಅಂತ ಹೇಳ್ಬೋದು. ಅಲ್ಲ, ಈಗಲೂ ಕೆಲವು ಹೀರೋಯಿನ್ಸು ನಿಮ್ಮ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಮುಂಚಿತವಾಗಿ ಹೇಳ್ಬೋದಿತ್ತಲ್ಲ. ಈಗ ಇದೆಲ್ಲ ಆದ್ಮೇಲೆ ಘಟನೆ ಆದ್ಮೇಲೆ ಹೇಳ್ತಿದಾರಲ್ಲ, ಅವರೇ ತಪ್ಪು ಮಾಡಿರ್ಬೇಕು. ಹಿಂಗಂದ್ರೆ ಮುಂಚೆ ಹೇಳಿದ್ರೆ ಈಗ ಬಂದ್ರೆ ಏನ್ ಪ್ರಯೋಜನ? ಅಲ್ಲ, ನಿಮ್ಮ ಗಂಡನ್ನೇ ಬೈತಾರ ಅವರು. ಅವ್ರು ಮಾಡಿದ ಸರಿನಾ, ಹಾಗೆ ಹೀಗೆ ಇವ್ರು ಮುಂಚಿತವಾಗಿ ಬರ್ಬೇಕು ಹಿಂಗಾಗಿದೆ ಅಂತ. ಈಗ ಬಂದ್ರೆ ಏನು ಅವ್ರಿಗೆ ಯೂಸ್? ಇವರು ತಿಳ್ಕೊಂಬಿಟ್ಟು ಮಾತಾಡ್ಬೇಕು. ಅವರು ಹೆಣ್ಮಕ್ಳೆ, ಅವ್ರಿಗೆ ಏನು ಹೇಳಕ್ ಬಯಸ್ತೀರಿ ನೀವು? ಮುಂಚಿತವಾಗಿ ಹೇಳ್ಬೇಕು, ಈಗ ಬರೋದಲ್ಲ. ಈಗ ಬಂದ್ರು ಏನು ಪ್ರಯೋಜನ ಇಲ್ಲ ಅಂತ ಈಗಲೂ ಕೆಲವರು ಮಾತಾಡ್ತಾ ಇರ್ತಾರೆ. ಮಾತಾಡೋರು ಮಾತಾಡ್ತಾರ, ಅವ್ರಿಗೇನು ತೊಂದ್ರೆ ಐತಾ? ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅಂತ ಬಂದಾಗ ಈಗಲೂ ನಿಮ್ಮ ಯಜಮಾನ್ರನ್ನ ಈ ಸಿನಿಮಾ ಹೀರೋಯಿನ್ಸ್ ಕೆಲವರು ಬೈಯೋದೇ ಕಾಯಕ ಆಗಿದೆ. ಅದನ್ನ ನೀವು ಹೆಂಗ್ ತಗೋತೀರಿ? ದೇವರೊಬ್ಬ ಇದ್ದಾನೆ, ಅವರಿಗೂ ತೋರಿಸ್ತಾನೆ ಬಿಡ್ರಿ. ಹಿಂಗಂದ್ರೆ ಕಮೆಂಟ್ಸ್ಗಳನ್ನು ಹಾಕೋದು ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅತ್ತೆ ಮಾವರಿಗೆ ಪಾಪ ಗೊತ್ತಿಲ್ಲದೆ ಇರ್ಬೋದು, ಅವ್ರು ಹೇಳ್ತಾ ಇದ್ರು. ಬಹುಶಃ ನಿಮಗೆ ಅದನ್ನ ನೀವು ಗಮನಿಸ್ತಾ ಇರ್ತೀರಾ? ನಾವು ಏನು ಗಮನಿಸಲ್ಲ, ನೋಡಲ್ಲ. ವಿಷಯ ಗೊತ್ತಿದೆಯಾ? ಜಾಸ್ತಿ ನೋಡಕ್ ಹೋಗಲ್ಲ. ಪಾಪು ಸಣ್ಣದೈತಲ್ಲ, ನಾನೇನು ನೋಡಕ್ ಹೋಗಲ್ಲ ಜಾಸ್ತಿ. ದರ್ಶನ್ ಫ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಿ? ಅವರು ಈ ತರ ಮಾತಾಡೋದು, ನಿಮ್ಮ ಮನೆತನದ ಬಗ್ಗೆ, ನಿಮ್ಮ ಅತ್ತೆ ಮಾವನ ಬಗ್ಗೆ, ನಿಮ್ಮ ಯಜಮಾನ್ರ ಬಗ್ಗೆ, ನೇರವಾಗಿ ನಿಮ್ಮ ಯಜಮಾನ್ರ ಬಗ್ಗೆ ದರ್ಶನ್ ಫ್ಯಾನ್ಸ್ ಮಾತಾಡೋದು, ಕಮೆಂಟ್ ಮಾಡೋದು, ಇದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ಕಮೆಂಟ್ ಕೊಡಲ್ಲ ನಾನು. ಅವ್ರಿಗೆ ಆಲೋಚನೆ, ಅವರಿಗೆ ಏನಿರ್ತದೆ ಅದು ಮಾತಾಡಲಿ, ನಾವೇನು ಹೇಳ್ಬೇಕಾಗಿಲ್ಲ ಅವ್ರಿಗೆ. ಬಟ್ ನಿಮ್ಮ ಯಜಮಾನ್ರು ಹೆಂಗೆ ಅಂತ ನಿಮಗೆ ಗೊತ್ತು. ಅವರು ಆ ರೀತಿ ಕಮೆಂಟ್ ಮಾಡಿದಾಗ ನಿಮಗೆ ಬೇಸರ ಅನ್ಸಲ್ವಾ? ಸ್ಟಾರ್ಟಿಂಗ್ ನೋಡ್ತಿದ್ವಿ, ಈಗ ಪಾಪು ಸಣ್ಣದೈತಲ್ಲ, ಏನು ತಲೆ ಕೆಡ್ಸ್ಕೊಳಲ್ಲ. ಅಲ್ಲ, ಅವ್ರು ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾರೆ. ಬಟ್ ನಿಮ್ಮ ಯಜಮಾನ್ರು ಆ ಥರ ಅಲ್ಲ ಅಂತ ನಿಮಗೆ ಸತ್ಯ ಗೊತ್ತಿರುವಾಗ ಇವ್ರು ಈ ಥರ ಎಲ್ಲ ಕಮೆಂಟ್ ಮಾಡ್ತಾರಲ್ಲಪ್ಪ ಅಂತ ನಿಮ್ಗೆ ಬೇಜಾರಾಗಲ್ವಾ? ಬೇಜಾರಾಗತ್ತೆ. ಅದನ್ನ ಹೆಂಗೆ ವ್ಯಕ್ತಪಡಿಸ್ಕೊತೀರಿ ನೀವು? ಸುಮ್ಮನೆ ಇರ್ತೇನೆ, ಏನು ಹೇಳಕ್ಕಾಗಲ್ಲ ಅವರಿಗೆ. ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮ್ಮ ಗಂಡನ ಸಾವಿಗೆ? ಹೆಂಗೆ? ಸುಪ್ರೀಂ ಕೋರ್ಟ್ ಏನು ನ್ಯಾಯ ಒದಗಿಸ್ಕೊಡ್ತಂತ ನಂಬಿಕೆ ಇದೆ. ನೀವು ಹೇಗೆ ಗೊತ್ತಾಯ್ತಿದ್ದು ಜಾಮೀನು ರದ್ದಾಗಿರೋ ವಿಚಾರ? ಟಿವಿಗೆಲ್ಲ ಮೊನ್ನೆ ತೋರಿಸಿದ್ರು. ನಿಮಗೆ ನೋಡಿದ್ರಿ? ನೋಡಿದಾಗ ಏನು ಅನಿಸ್ತು ನಿಮಗೆ? ಜಾಮೀನು ರದ್ದಾಗಿ ಮತ್ತೆ ದರ್ಶನ್, ಪವಿತ್ರ ಗೌಡ, ಈ ಚಿತ್ರದುರ್ಗ 4 ಹುಡುಗರು ಎಲ್ಲರೂ ಒಳಗಡೆ ಮತ್ತೆ ಜೈಲು ಒಳಗಡೆ ಯಾರು ತಪ್ಪು ಮಾಡ್ಯಾರ ಶಿಕ್ಷೆ ಕೊಡ್ತಾನೆ ಅಂತ ಗೊತ್ತಿತ್ತಷ್ಟೇ. ಅದೊಂದು ಬಲವಾದ ನಂಬಿಕೆ ಇತ್ತು. ಮಗನ ಬಗ್ಗೆ ಏನೆಲ್ಲ ಕನಸು ಕಂಡಿದ್ದೀರಿ? ಅದೇ ದೊಡ್ಡನಾಗಿ ಚೆನ್ನಾಗಿ ಓದಿಸೋಣ ಅಂತ.